ಕೇವಲ ಪಾಠದ ಒಂದು ಪಠ್ಯದ ಒಂದು ವಿಷಯವನ್ನು ಬೋಧಿಸುವುದು ಮಾತ್ರವಲ್ಲ, ಕ್ರೀಡೆ, ಸಾಂಸ್ಕೃತಿಕ ಮತ್ತು ಕೃಷಿ ಕ್ಷೇತ್ರದಲ್ಲಿ ಕೂಡ ಜಿಲ್ಲೆಯಾದ್ಯಂತ ಪ್ರಚಾರದಲ್ಲಿದೆ. ಈ ಒಂದು ವಿಡಿಯೋವನ್ನು ಇಡೀ ಕರ್ನಾಟಕ ರಾಜ್ಯಾದ್ಯಂತ ನೀವು ಎಲ್ಲ ಶಾಲೆಗಳಿಗೂ ಮತ್ತು ಸಾರ್ವಜನಿಕವಾಗಿ ಇದನ್ನು ಪ್ರಚಾರ ಮಾಡಬೇಕು ಅಂತ ನಾನು ವಿನಂತಿಸ್ಕೊಳ್ತದೆ. ಈ ನೆಟ್ಟನ್ನು ನಮಗೆ ಶಾಲಾ ಮುಖ್ಯ ಗುರುಗಳು ನೀಡಿದ್ದಾರೆ. ಈ ಒಂದು ಸಿಮೆಂಟ್ ಕಂಬಗಳನ್ನು STMC ಅವರು ಮತ್ತು ಪೋಷಕರು ನೀಡಿದ್ದಾರೆ. ಇಷ್ಟು ದೊಡ್ಡ ಮಟ್ಟದಲ್ಲಿ ಯಾವ ಶಾಲೆಯಲ್ಲಿಯೂ ತರಕಾರಿ ತೋಟವನ್ನು ಮಾಡಲಿಲ್ಲ. ನಾವು ಇಲ್ಲಿ ಮಾಡಿದ್ದೇವೆ. ಬೇರೆ ಶಾಲೆಗೆ ಪ್ರೇರಣೆ ಆಗಲಿ ಅಂತ ನಾವು ಇಲ್ಲಿ ಮಾಡಿದ್ವಿ. ವಿದ್ಯಾರ್ಥಿಗಳು ಬಹಳಷ್ಟು ಆಸಕ್ತಿ ವಹಿಸಿದ್ದಾರೆ. ಬೆಳಿಗ್ಗೆ 8 ಗಂಟೆಯಿಂದ 9 ಗಂಟೆ ಬೆಳಗಿನ ಒಂದು ಅವಧಿಯಲ್ಲಿ ನಾವು ಈ ಒಂದು ಕೆಲಸವನ್ನು ಮಾಡ್ತೇವೆ. ನಮಸ್ತೆ ವೀಕ್ಷಕರೇ, ಓಂಕಾರ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ನಾನು ತಾರನಾಥ್ ಪೂದೆ. ನಾನಿವತ್ತು ಸುಳ್ಯ ತಾಲೂಕಿನ ಬಾಳಿಲ ಗ್ರಾಮದ ಬಾಳಿಲ ವಿದ್ಯಾಬೋಧಿನಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಾನಿದ್ದೇನೆ. ಈ ಶಾಲೆಯಲ್ಲಿ ತರಕಾರಿಯನ್ನು ಬೆಳೆದು ತಮ್ಮ ದಿನದ ಊಟಕ್ಕೆ ಇಲ್ಲಿಯೇ ತರಕಾರಿ ಬೆಳೆದು ಉಪಯೋಗ ಮಾಡ್ತಾ ಇದ್ದಾರೆ. ಉತ್ತಮವಾದ ಆರೋಗ್ಯಕ್ಕೋಸ್ಕರ ಮಕ್ಕಳು ಈ ಒಂದು ತರಕಾರಿ ತೋಟವನ್ನು ನಿರ್ಮಾಣ ಮಾಡಿದ್ದಾರೆ. ಇದೊಂದು ಶಿಕ್ಷಣದ ಜೊತೆಗೆ ಒಂದು ಜೀವನದ ಪಾಠಶಾಲೆಯನ್ನು ಕೂಡ ಇಲ್ಲಿ ಶಿಕ್ಷಕರು, STMC ಸದಸ್ಯರು, ಅಧ್ಯಕ್ಷರು ಎಲ್ಲರೂ ಕೂಡ ಸೇರಿ ಮಕ್ಕಳಿಗೆ ಒಂದು ಜೀವನದ ಪಾಠವನ್ನು ಕೂಡ ಹೇಳಿಕೊಡ್ತಾ ಇದ್ದಾರೆ. ದೊಡ್ಡ ಮಟ್ಟದಲ್ಲಿ ತರಕಾರಿ ಅಥವಾ ಮಲ್ಲಿಗೆ ಕೃಷಿಯನ್ನು ಕೂಡ ಮಾಡ್ತಾ ಇದ್ದಾರೆ. ಬನ್ನಿ ಮಕ್ಕಳ ಜೊತೆ ಮಾತಾಡುವ. ನಮ್ಮ ಜೊತೆ ಬಾಳಿಲ ಶಾಲೆಯ ಶಿಕ್ಷಕರಾದಂತಹ ಶಿವಪ್ರಸಾದ್ ಸರ್ ಇದ್ದಾರೆ. ಈ ಒಂದು ಬಾಳಿಲ ಶಾಲೆಯಲ್ಲಿ ತರಕಾರಿ ಕೃಷಿಯನ್ನು ಮಾಡಬೇಕಾದ್ರೆ ಮೈನ್ ಮುತುವರ್ಜಿಯನ್ನು ತಗೊಂಡು ಈ ಒಂದು ಮಕ್ಕಳನ್ನು ಯಾವ ರೀತಿ ಪ್ರೋತ್ಸಾಹ ನೀಡಿ ಕೃಷಿಯನ್ನು ಮಾಡಬಹುದು, ಮಕ್ಕಳಿಗೆ ಕೃಷಿಯ ಬಗ್ಗೆ ಜಾಗೃತಿಯನ್ನು ಮೂಡಿಸುವ ಮುಖಾಂತರ ಮತ್ತೆ ಉತ್ತಮವಾದ ಆರೋಗ್ಯಕರವಾದಂತಹ ಆಹಾರವನ್ನು ಒದಗಿಸುವ ದೃಷ್ಟಿಯಿಂದ ಉತ್ತಮವಾದ ಪಾತ್ರವನ್ನು ನಿರ್ವಹಿಸ್ತಾ ಇದ್ದಾರೆ. ಒಳ್ಳೆಯ ರೀತಿಯಲ್ಲಿ ನಿರ್ವಹಿಸ್ತಾ ಇದ್ದಾರೆ. ಇಲ್ಲಿ ನೋಡುವಾಗ ನಮಗೆ ಗೊತ್ತಾಗ್ತಾ ಉಂಟು ಯಾವ ರೀತಿ ಕೃಷಿಯನ್ನು ಮಾಡಿದ್ದಾರೆ ಅಂತ ಹೇಳಿ. ಎಲ್ಲ ವಿಧದ ಮಲ್ಲಿಗೆ ತರಕಾರಿ ವಿವಿಧ ರೀತಿಯ ತರಕಾರಿಯನ್ನು ಎಲ್ಲ ಈ ವಿಡಿಯೋ ಮುಖಾಂತರ ನಾನು ತೋರಿಸ್ತೇನೆ. ಸರ್ ನಮಸ್ತೆ. ಸರ್ ನಮಸ್ತೆ. ಈ ಮಕ್ಕಳ ಆಕ್ಟಿವಿಟೀಸ್ ಬಗ್ಗೆ ಮತ್ತೆ ಮಕ್ಕಳು ಯಾವ ರೀತಿ ಈ ಒಂದು ಇದರಲ್ಲಿ ಕೆಲಸದಲ್ಲಿ ತೊಡಗಿಕೊಂಡಿದ್ದಾರೆ ಅಂತ. ಸರ್, ನಮ್ಮ ವಿದ್ಯಾಬೋಧಿನಿ ವಿದ್ಯಾಸಂಸ್ಥೆಗಳು ಬಾಳಿಲ್ಲ ಅಂತ ಇಲ್ಲಿ 1 ರಿಂದ 10ನೇ ತರಗತಿ ತನಕ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಇಲ್ಲಿಯ ಶಿಕ್ಷಕರು ಹಾಗೇನೆ ವಿದ್ಯಾರ್ಥಿಗಳು ಹಾಗೇನೆ ಕೃಷಿಯಲ್ಲಿ ಹಿಂದಿನಿಂದಲೂ ಬಹಳ ಆಸಕ್ತಿ ಹೊಂದಿದಂಥವರು. ನಾನು ಈ ಶಾಲೆಗೆ ಸೇರಿ 15 ವರ್ಷ ಆಯಿತು. ನಾನು ಈ ಶಾಲೆಗೆ ಬರಬೇಕಾದ್ರೆ ಇಲ್ಲಿ STMC ಅಧ್ಯಕ್ಷರಾದಂತಹ ಜಾಹ್ನವಿ ಕಾಂಚೋಡ್ ಅವರಿದ್ರು. ಹಾಗೆಯೇ ಮುಖ್ಯ ಗುರುಗಳಾಗಿ ಸುಬ್ಬಯ್ಯ ಸರ್ ಅಂತ ಇದ್ರು. ಅವರು ಈ ಶಾಲೆಯಲ್ಲಿ ಒಂದು ಗದ್ದೆ ಕೃಷಿ ಮಾಡಿ, ಶಾಲಾ ಅಂಗಳದಲ್ಲೇ ಗದ್ದೆ ನಿರ್ಮಾಣ ಮಾಡಿ ಮಕ್ಕಳಿಗೆ ಒಂದು ಭತ್ತದ ನಾಟಿಯ ಬಗ್ಗೆ ಮಾಹಿತಿ ನೀಡಬೇಕು ಅಂತೇಳಿ ನನಗೆ ಪ್ರೇರಣೆ ನೀಡಿದ್ರು. ಅವರ ಜೊತೆ ಸೇರ್ಕೊಂಡು ನಾನು ಕೂಡ ಒಂದು ಭತ್ತದ ನಾಟಿ ಮಾಡಿ ವಿದ್ಯಾರ್ಥಿಗಳಿಗೆ ಎಲ್ಲ ಅದರ ಒಂದು ಹಂತಗಳನ್ನು ತೋರಿಸುವುದರ ಮುಖಾಂತರ ಇಡೀ ವಿದ್ಯಾರ್ಥಿಗಳ ನೆರವಾದರು. ಮತ್ತು ಮನೆಯಲ್ಲಿ ಕೂಡ ಅವರು ತುಂಬ ಕೃಷಿಯಲ್ಲಿ ಆಸಕ್ತಿ ಹೊಂದುವಂತೆ ನಮಗೆ ಗೊತ್ತಾಗ್ತಾ ಇತ್ತು. ಆ ರೀತಿಯಾಗಿ ಒಂದು ಸುಮಾರು 10 ವರ್ಷದಿಂದ ಮಾಡಿದ್ದು. ಈಗ ನಾವು ಅದೇ ಗದ್ದೆ ಕೃಷಿಯಲ್ಲಿ ಈಗ ತರಕಾರಿ ತೋಟಗಳನ್ನು ಈ ವರ್ಷ ಮಾಡಿದ್ದೇವೆ. ಈ ಶಾಲೆಯ ಮುಖ್ಯ ಗುರುಗಳು ಅಥವಾ STMC ಅವರ ರೆಸ್ಪಾನ್ಸ್ ಹೇಗುಂಟು ಅಂತ. ಸರ್, ಈ ಶಾಲೆಯಲ್ಲಿ ಇದೀಗ ಉದಯ್ ಕುಮಾರ್ ರೈಎಸ್ ಅಂತೇಳಿ ಮುಖ್ಯ ಗುರುಗಳಾಗಿದ್ದಾರೆ. 1 ರಿಂದ 10ನೇ ತರಗತಿ ಒಟ್ಟು ನಮ್ಮದು ಈಗ ವಿದ್ಯಾಸಂಸ್ಥೆ ಆಗಿದೆ. ಶಾಲಾ ಆಡಳಿತ ಮಂಡಳಿ ಅಲ್ಲಿ ಸಂಚಾಲಕರಾಗಿ ಶ್ರೀಯುತ PGN ಪ್ರಸಾದ್ ಅಂತ ಹೇಳಿ, ಅಧ್ಯಕ್ಷರಾಗಿ ರಾಧಾಕೃಷ್ಣ ರಾವ್ ಸರ್ ಅಂತೇಳಿ ಅವರೆಲ್ಲರೂ ಸಂಪೂರ್ಣವಾಗಿ ಸಹಕಾರ ನೀಡ್ತಾ ಇದ್ದಾರೆ. ಅವರ ಒಂದು ಪ್ರೇರಣೆಯಿಂದಲೇ ನಾನು ಈ ಒಂದು ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ ಆಯಿತು. ನಮ್ಮ ಮುಖ್ಯ ಗುರುಗಳು ನಮಗೆ ಪ್ರತಿದಿನ ಬಂದು ಇದನ್ನೆಲ್ಲ ವೀಕ್ಷಣೆ ಮಾಡಿಕೊಂಡು ನಮಗೆ ಮಾರ್ಗದರ್ಶನ ನೀಡ್ತಾ ಇದ್ದಾರೆ. ಹಾಗೆಯೇ STMC ಅವರು ಕೂಡ ಹಾಗೆಯೇ STMCಯಲ್ಲಿ ಸೀತಾರಾಮ್ ಕಾಯರ ಅಂತೇಳಿ, ಹೈಸ್ಕೂಲ್ನ STMCಯಲ್ಲಿ ಹರಿಣಾಕ್ಷಿ ಬರೆಮೇಳು ಅಂತೇಳಿ ಅವರು ಮತ್ತು ಅವರ ತಂಡ ಈ ಒಂದು ಕೃಷಿ ತೋಟದಲ್ಲಿ ನಮಗೆ ಒಂದು ನೆರವನ್ನು ನೀಡ್ತಾ ಇದ್ದಾರೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಈ ಸಿಮೆಂಟ್ ಕಂಬಗಳು ಮತ್ತು ಈ ನೆಟ್, ಇದೆಲ್ಲ ಈ ನೆಟ್ಟನ್ನು ನಮಗೆ ಶಾಲಾ ಮುಖ್ಯ ಗುರುಗಳು ನೀಡಿದ್ದಾರೆ. ಈ ಒಂದು ಸಿಮೆಂಟ್ ಕಂಬಗಳನ್ನು STMC ಅವರು ಮತ್ತು ಪೋಷಕರು ನೀಡಿದ್ದಾರೆ. ಇವರೆಲ್ಲರ ಸಹಕಾರದಲ್ಲಿ ನಾವು ಈ ಒಂದು ತೋಟವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಯಿತು. ಮತ್ತು ಇಲ್ಲಿಯ ವಿದ್ಯಾರ್ಥಿಗಳು ಬಹಳಷ್ಟು ಆಸಕ್ತಿ ವಹಿಸಿದ್ದಾರೆ. ಬೆಳಿಗ್ಗೆ 8 ಗಂಟೆಯಿಂದ 9 ಗಂಟೆ ಬೆಳಗಿನ ಒಂದು ಅವಧಿಯಲ್ಲಿ ನಾವು ಈ ಒಂದು ಕೆಲಸವನ್ನು ಮಾಡ್ತೇವೆ. 8 ಗಂಟೆ ವಿದ್ಯಾರ್ಥಿಗಳು ತಯಾರಿರ್ತಾರೆ. ನಾವೊಂದು ಮೊದಲು ತಂಡಗಳನ್ನಾಗಿ ಮಾಡಿಕೊಂಡಿದ್ದೇವೆ. ಅಂದರೆ ಇಲ್ಲಿ ನೋಡ್ತಾ ಇದ್ದೀರಿ ನೀವು ತೊಂಡೆ ತೋಟ, ಹಾಗೇನೆ ಆಚೆ ಹೋದರೆ ನಾವು ಅಲ್ಲಿ ಸೋರೆಕಾಯಿ ತೋಟ ಇದೆ, ಮತ್ತೆ ಬಸಳೆ ತೋಟ ಇದೆ, ಮತ್ತೆ ಮಲ್ಲಿಗೆ ಕೃಷಿ ಇದೆ, ಮತ್ತು ಔಷಧೀಯ ವನ ಇದೆ. ಇಲ್ಲಿಗೆ 5 ಮಕ್ಕಳನ್ನ ಒಂದು ತಂಡಗಳನ್ನಾಗಿ ಮೊದಲೇ ನಾನು ರಚನೆ ಮಾಡಿಕೊಂಡಿದ್ದೇನೆ. ಆ ಮಕ್ಕಳಿಗೆ ಮೊದಲು ನಾನು ಮಾರ್ಗದರ್ಶನ ನೀಡ್ತಿದ್ದೆ, ಈ ರೀತಿ ಮಾಡಬೇಕು ಅಂತೇಳಿ. ಈಗ ಅವರಿಗೆ ಸ್ವತಃ ಗೊತ್ತಾಗಿದೆ ಹೇಗೆ ಕೃಷಿ ಮಾಡಬೇಕು ಅಂತ ಗೊತ್ತಾಗಿದೆ. ಆ ಮಕ್ಕಳು ಬೆಳಿಗ್ಗೆ ಅವರಷ್ಟಕ್ಕೆ ಬಂದು ಇಲ್ಲಿ ನೀರು ಹಾಕೋದಿರ್ಬಹುದು ಗಿಡಗಳಿಗೆ, ಮತ್ತು ಅದಕ್ಕೆ ಸಾವಯವ ಗೊಬ್ಬರಗಳನ್ನ ಹಾಕೋದು. ನಮ್ಮ ವಿದ್ಯಾಸಂಸ್ಥೆ ಕೇವಲ ಪಾಠದ ಒಂದು
ಪಠ್ಯದ ಒಂದು ವಿಷಯವನ್ನು ಬೋಧಿಸುವುದು ಮಾತ್ರವಲ್ಲ, ಕ್ರೀಡೆ, ಸಾಂಸ್ಕೃತಿಕ ಮತ್ತು ಕೃಷಿ ಕ್ಷೇತ್ರದಲ್ಲಿ ಕೂಡ ಜಿಲ್ಲೆಯಾದ್ಯಂತ ಪ್ರಚಾರದಲ್ಲಿದೆ. ಇಲ್ಲಿ ನಾವು ಕೃಷಿಯನ್ನು ಯಾಕೆ ವಿದ್ಯಾರ್ಥಿ ಮಾಡಬೇಕು ಅಂತ ಹೇಳಿದ್ರೆ, ಈಗಿನ ಕಾಲದಲ್ಲಿ ಎಲ್ಲಿ ಕೂಡ ಕೃಷಿ ಮಾಡ್ತಾ ಇಲ್ಲ, ಕೃಷಿಗೆ ಆಸಕ್ತಿ ತೋರ್ತಾ ಇಲ್ಲ. ಎಲ್ಲರೂ ಕೂಡ ವಿದೇಶಗಳಿಗೆ ಹೋಗುವಂಥದ್ದು ಅಥವಾ ಪೇಟೆಗಳಿಗೆ ಹೋಗಿ ಅಲ್ಲಿ ಕೆಲಸ ಮಾಡುವಂಥದ್ದು ಮಾಡ್ತಾ ಇದ್ದಾರೆ. ಆದರೆ ನಮ್ಮ ಶಾಲೆಯಲ್ಲಿ ನಮ್ಮ ವಿದ್ಯಾರ್ಥಿಗಳು ಕೃಷಿಯಲ್ಲಿ ಹೆಚ್ಚಿನ ತೊಡಗಿಕೊಳ್ಬೇಕು ಅನ್ನೋ ದೃಷ್ಟಿಯಿಂದ ಎಲ್ಲ ವಿದ್ಯಾರ್ಥಿಗಳು ನಾವು ಕೃಷಿ ಪಾಠವನ್ನು ಇಲ್ಲಿ ಹಲವು ವರ್ಷಗಳಿಂದ ಮಾಡ್ತಾ ಇದ್ದೇವೆ. ಇಲಾಖೆಯಲ್ಲಿ ಅಕ್ಷರ ದಾಸೋಹಕ್ಕೆ ಸಂಬಂಧಿಸಿದಂತೆ ನಮಗೆ ಶಿಕ್ಷಣ ಇಲಾಖೆಯಿಂದ ನಿರ್ದೇಶನ ಇದೆ. ಪ್ರತಿ ಶಾಲೆಯಲ್ಲಿ ಕೂಡ ಶಾಲಾ ಕೈತೋಟ ರಚನೆ ಮಾಡಬೇಕು ಅಂತ. ನಾವು ಈ ಶಾಲೆಯಲ್ಲಿ ಒಂದು ಜಿಲ್ಲೆಗೆ ಮಾದರಿಯಾಗುವಂತೆ ಒಂದು ಶಾಲಾ ಕೈತೋಟವನ್ನು ರಚನೆ ಮಾಡಬೇಕು ಅಂತ ನಾವು ಹೊರಟಿದ್ದೇವೆ. ಇದಕ್ಕೆ ಶಿಕ್ಷಣ ಇಲಾಖೆಯಿಂದಲೂ ಬಹಳಷ್ಟು ನಮಗೆ ಸಹಕಾರ ಇದೆ ಮತ್ತು ತಾಲೂಕಿನ ಕೃಷಿ ಇಲಾಖೆಯವರು ಕೂಡ ಇಲ್ಲಿ ಭೇಟಿ ನೀಡಿ ನಮಗೆ ಸಹಕಾರವನ್ನು ನೀಡ್ತಾ ಇದ್ದಾರೆ. ಈಗಾಗಲೇ 2-3 ಬಾರಿ ಭೇಟಿ ನೀಡಿದ್ದಾರೆ ಮತ್ತು ಶಿಕ್ಷಣ ಇಲಾಖೆಯಿಂದಲೂ ಕೂಡ ನಮಗೆ ಬಹಳಷ್ಟು ಪ್ರೋತ್ಸಾಹ ನೀಡ್ತಾ ಇದ್ದಾರೆ. ಎಲ್ಲ ಶಾಲೆಗಳಲ್ಲಿ ಇಂತಹ ಒಂದು ಕೃಷಿ ತೋಟವನ್ನು ಮಾಡಬೇಕು. ಸರ್ಕಾರಿ ಶಾಲೆಗಳಲ್ಲಿ ವಿದ್ಯಾರ್ಥಿಗಳು ಪಾಠ್ಯದ ಜೊತೆಗೆ ಇಂತಹ ಒಂದು ಕೃಷಿ ಪಾಠವನ್ನು ಕಲಿಬೇಕು ಅನ್ನೋ ದೃಷ್ಟಿಯಿಂದ ವಿದ್ಯಾಬೋಧಿನಿ ವಿದ್ಯಾಸಂಸ್ಥೆ ಈ ಒಂದು ಮಾದರಿ ಶಾಲಾ ಕೈತೋಟವನ್ನು ರಚನೆ ಮಾಡಿ ತಮಗೆಲ್ಲ ತೋರಿಸ್ತಾ ಇದ್ದೇವೆ. ಈ ಒಂದು ವಿಡಿಯೋ ಓಂಕಾರ ಟಿವಿ ಯೂಟ್ಯೂಬ್ ಚಾನೆಲ್ನವರು ಮಾಡ್ತಾ ಇದ್ದಾರೆ. ಈ ಒಂದು ಓಂಕಾರ ಟಿವಿ ಯೂಟ್ಯೂಬ್ ಚಾನೆಲ್ನವರ ಒಂದು ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡಿ ಎಲ್ಲ ಕಡೆ ಇದನ್ನು ಒಂದು ಪ್ರಚಾರ ಮಾಡಿ ಎಲ್ಲ ಶಾಲೆಗಳ STMC ಅವರಾಗಿರ್ಬೋದು, ಶಿಕ್ಷಕರಾಗಿರ್ಬೋದು, ನಮ್ಮ ಒಂದು ಈ ಶಿಕ್ಷಣ ಸರ್ಕಾರಿ ಶಾಲೆಗಳ ಈ ಒಂದು ಕಾರ್ಯವನ್ನು ಪ್ರೋತ್ಸಾಹಿಸಿ ರಾಜ್ಯಾದ್ಯಂತ ಎಲ್ಲ ಶಾಲೆಗಳಲ್ಲಿ ಮುಂದಿನ ದಿನಗಳಲ್ಲಿ ಶಾಲಾ ಕೈತೋಟವನ್ನು ನಿರ್ಮಾಣ ಮಾಡಿ ಒಂದು ಅಕ್ಷರ ದಾಸೋಹಕ್ಕೆ ಒಂದು ಉತ್ತಮ ಒಂದು ಸಹಕಾರ ಸಿಗಲಿ ಮತ್ತು ಶಾಲೆಗಳಿಗೆ ಇದರಿಂದ ನೆರವಾಗಲಿ ಅಂತ ನಾನು ಬಯಸ್ತೇನೆ. ವಿಜಯಸೂರಿ, ನಮಸ್ತೆ. ನಮಸ್ತೆ. ನೀನು ಎಷ್ಟು ಗಂಟೆಗೆ ಬರ್ತೀಯಾ ನಾನು ಬೆಳಿಗ್ಗೆ ಶಾಲೆಗೆ? ನಾನು 8 ಗಂಟೆಗೆ ಬರ್ತೀನಿ. ಹಾ. ಬಂದು ನೀರು ಹಿಡಿತೀನಿ. ಆಮೇಲೆ ಹಟ್ಟಿ ಗೊಬ್ಬರ, ಆಮೇಲೆ ಸಾವಯವ ಗೊಬ್ಬರಗಳನ್ನು ಹಾಕ್ತೀನಿ. ಆಮೇಲೆ ಜೀವಾಮೃತ ಇಲ್ಲಿ ಶಾಲೆಯಲ್ಲಿ ಮಾಡ್ತಾರೆ, ಅದನ್ನು ಹಾಕ್ತೀನಿ. ಆಮೇಲೆ ಇಲ್ಲಿ ತುಂಬಾ ಹುಲ್ಲೆಲ್ಲ ಬಂದಿದೆ, ಅದನ್ನೆಲ್ಲ ತೆಗಿತೀನಿ. ನೀನು ಒಬ್ಬನೇ ಮಾಡುವಂತದ್ದು? ಅದಕ್ಕೆ ಟೀಮ್ ಏನಾದ್ರೂ ಇದೆಯಾ? 3 ಜನ ಇದ್ದಾರೆ ನನ್ನ. ಯಾರೆಲ್ಲ? ಅದು ಪ್ರಧಾನ್ ಅಂತ ಒಬ್ಬ, ಹಾ. ಮತ್ತೆ ದಿತ್ತಿತ್, ಹಾ. ಆಮೇಲೆ ಅನಿರುದ್ಧ ಯಶಿತ್. ಈ ಒಂದು ಚಪ್ಪರಕ್ಕೆ ಈ ಒಂದು ಕೃಷಿ ಮಾಡಿ ಎಷ್ಟು ಟೈಮ್ ಆಯ್ತು? 1 ತಿಂಗಳಾಯ್ತು. 1 ತಿಂಗಳಾಯ್ತಾ? ಹಾ. ಎಷ್ಟು ಟೈಮಿಂದ ಈಗ ಫಸಲು ಬರ್ತಾ ಉಂಟು? ಫಸ್ಲು 1 ತಿಂಗಳಲ್ಲಿ ಅಷ್ಟೇ. ಹೌದಾ? ಹಾ. ಎಷ್ಟು ತರಕಾರಿ ಆಯ್ತು ಈಗ? ಒಂದು 4-5 ಕೆಜಿ ಎಲ್ಲ ಆಯ್ತು. 4-5 ಕೆಜಿ ಆಯ್ತಾ? ಅದಕ್ಕಿಂತ ಜಾಸ್ತಿ ಆಯ್ತು. ಜಾಸ್ತಿ ಆಯ್ತಾ? ಹಾ. ಈಗ ಬಿಸಿ ಊಟಕ್ಕೆ ಇದನ್ನೇ ಉಪಯೋಗಿಸ್ತೀರಿ ನೀವು? ಹೌದು. ಏನೆಲ್ಲ ಗೊಬ್ಬರ ಕೊಡ್ತೀರಿ ನೀವು? ಸಾವಯವ ಗೊಬ್ಬರ. ಸಾವಯವ ಗೊಬ್ಬರ ಅಂದ್ರೆ ಏನು? ಇದು ಹಟ್ಟಿ ಗೊಬ್ಬರ, ಇದು ಸೆಗಣಿ, ಹಾ. ಜೀವಾಮೃತ ಅಷ್ಟೇ. ನೀವು ಸೆಗಣಿ ಎಲ್ಲ ಎಲ್ಲಿಂದ ತರ್ತೀರಿ? ಅದು ಸರ್ ತರ್ತಾರೆ, ಅದನ್ನ ನಾವು ಹಾಕುದಷ್ಟೇ. ನೀವು ಹಾಕೋದಷ್ಟೇ, ಮೇಂಟೆನೆನ್ಸ್ ನೀವು ಮಾಡ್ತೀರಿ? ಹಾ. ಎಷ್ಟು ಮಕ್ಳಿದ್ದೀರಾ ನೀವು ಮೇಂಟೆನೆನ್ಸ್ ಮಾಡ್ಲಿಕ್ಕೆ? 5. 5 ಮಕ್ಳಿದ್ದಾರಾ? ಹ್ಮ್. ನಿನ್ನ ಹೆಸರು ಹೇಗೆ? ನೀನ್ ಎಷ್ಟು ಗಂಟೆ ಬರ್ತೀಯಾ? 8:30 ಬರ್ತೀಯಾ? 8:00 ಬಂದು ಏನೆಲ್ಲ ಕೆಲಸ ಮಾಡ್ತೀರಿ ನೀವು? ನೀರು ಹಿಡಿದೆ, ಹಾ. ಮತ್ತೆ ಇಲ್ಲಿ ಹುಲ್ಲೆಲ್ಲ ತೆಗಿಲಿಕ್ಕೆ. ಹುಲ್ಲೆಲ್ಲ ತೆಗಿಲಿಕ್ಕೆ ಇರ್ತದ? ಸಂಜೆ ಕೆಲಸ ಮಾಡ್ತೀರಾ? ಸಂಜೆ ನೀರು ಹಿಡಿತೀವಿ. ತರಕಾರಿ ಎಲ್ಲ ಕೊಯ್ಯುದು ಯಾರು? ನೀವೇ ಕೊಯ್ಯುದಾ? ಒಮ್ಮೊಮ್ಮೆ ಸರ್ ಬಂದು ಹೇಳಿ ಹೋಗ್ತಾರೆ. ಸುಳ್ಯ ತಾಲೂಕಿನ ಬಾಳಿಲ ಗ್ರಾಮದ ಬಾಳಿಲ ವಿದ್ಯಾಬೋಧಿನಿ ಪ್ರೌಢಶಾಲೆ ಹಾಗೂ ಪ್ರಾಥಮಿಕ ಶಾಲೆಯ ಮುಖ್ಯ ಗುರುಗಳಾದಂತಹ ಉದಯ ಕುಮಾರ್ ರೈ ಸರ್ ನಮ್ಮ ಜೊತೆ ಇದ್ದಾರೆ. ನಮಸ್ತೆ. ವಿದ್ಯಾಬೋಧಿನಿ ವಿದ್ಯಾಸಂಸ್ಥೆಗಳು ಈ ಶೈಕ್ಷಣಿಕ ವರ್ಷದಲ್ಲಿ ಒಂದು ವಿನೂತನವಾಗಿ ತರಕಾರಿ ತೋಟ, ಅಕ್ಷರ ತೋಟವನ್ನು ನಿರ್ಮಾಣ ಮಾಡಿದೆ. ವಿದ್ಯಾಬೋಧಿನಿ ಎಜುಕೇಷನ್ ಸೊಸೈಟಿಯ ಅಧ್ಯಕ್ಷರಾಗಿರುವ ರಾಧಾಕೃಷ್ಣರಾವ್ ಯು, ವಿದ್ಯಾಬೋಧಿನಿ ವಿದ್ಯಾಸಂಸ್ಥೆಗಳ ಸಂಚಾಲಕರಾಗಿರುವ PGSN ಪ್ರಸಾದ್, ಅದೇ ರೀತಿ ನಮ್ಮ 2 ಸಂಸ್ಥೆಗಳ SDMCಯ ಅಧ್ಯಕ್ಷರುಗಳಾದ ಹರಿಣಾಕ್ಷಿ ಬರಮೇಲು ಮತ್ತು ಸೀತಾರಾಮ ಕಾಯಾರ, ಇವರೆಲ್ಲರ ಮಾರ್ಗದರ್ಶನ ಮತ್ತು ಸಹಕಾರದೊಂದಿಗೆ ಪ್ರಾಥಮಿಕ ಶಾಲಾ ವಿಭಾಗದ ನೋಡಲ್ ಶಿಕ್ಷಕ ಶಿವಪ್ರಸಾದ್ ಅವರ ವಿಶೇಷ ಮುತುವರ್ಜಿಯಲ್ಲಿ ಈ ವರ್ಷ ವಿನೂತನವಾಗಿ ನಾವು ಈ ಅಕ್ಷರ ತೋಟವನ್ನು ನಿರ್ಮಾಣ ಮಾಡಿದ್ದೇವೆ. ಬಹಳ ಖುಷಿಯಾಗ್ತಾ ಇದೆ. ಈಗಾಗಲೇ ಸುಮಾರು 200 kgಯಷ್ಟು ತರಕಾರಿಯನ್ನು ನಮ್ಮ ವಿದ್ಯಾರ್ಥಿಗಳ ಮಧ್ಯಾಹ್ನದ ಬಿಸಿಯೂಟ ಯೋಜನೆಗೆ ಬಳಕೆ ಮಾಡಿಕೊಂಡಿದ್ದೇವೆ. ಮಧ್ಯಾಹ್ನ ಉಪಹಾರ ಯೋಜನೆಗೆ ನಮ್ಮ ಇಲಾಖೆಯು ಕೂಡ PM ಪೋಷಣ್ ಶಕ್ತಿ ನಿರ್ಮಾಣ ಮಧ್ಯಾಹ್ನದ ಬಿಸಿಯೂಟದ ಯೋಜನೆ ಅಡಿಯಲ್ಲಿ ಈ ರೀತಿಯ ಅಕ್ಷರ ತೋಟವನ್ನು ನಿರ್ಮಿಸಲು ಸರ್ಕಾರದ ಸೂಚನೆ ಇದೆ. ಅದರಂತೆ ನಾವು ವ್ಯವಸ್ಥಿತವಾಗಿ ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಈ ಯೋಜನೆಯನ್ನು
ಈ ವರ್ಷ ಕಾರ್ಯಗತಗೊಳಿಸಿದ್ದೇವೆ. ನಮ್ಮ ಪೋಷಕ ವೃಂದದವರು ಮತ್ತು ಶಿಕ್ಷಕರ, ವಿದ್ಯಾರ್ಥಿಗಳ ಸಂಪೂರ್ಣ ಸಹಕಾರ ಇದೆ. ವಿದ್ಯಾರ್ಥಿಗಳು ಪ್ರಾಯೋಗಿಕ ಕಲಿಕೆಯ ಮೂಲಕ ತಾವು ಅನುಭವಿಸಿಕೊಳ್ತಾ ಇದ್ದಾರೆ. ಖುಷಿಯಿಂದ ಅದನ್ನು ಮಧ್ಯಾಹ್ನದ ಸೇವನೆಗೂ ಬಳಕೆ ಮಾಡಿಕೊಳ್ತಾ ಇದ್ದಾರೆ. ಈಗ ಸರ್ಕಾರಿ ಶಾಲೆಗಳಲ್ಲಿ ಬಿಸಿ ಊಟ ಇದೆ, ಅದರ ಜೊತೆಗೆ ಹಾಲು ಉಂಟು, ಮೊಟ್ಟೆ ಉಂಟು, ಅದೆಲ್ಲ ಇದ್ರೂ ಕೂಡ ಉತ್ತಮವಾದಂತಹ ಆರೋಗ್ಯಕರವಾದಂತಹ ಆಹಾರವನ್ನು ಕೂಡ ಕೊಡ್ತಾ ಇದ್ದೀರಿ. ಆದ್ರೂ ಕೂಡ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳ ಸಂಖ್ಯೆ ಕಡಿಮೆ ಆಗ್ತಾ ಉಂಟು, ಯಾಕೆ ಸರ್? ಮಕ್ಕಳಿಗೆ ಮುಖ್ಯವಾಗಿ ಅವರ ಶೈಕ್ಷಣಿಕ ಚಟುವಟಿಕೆಗಳಲ್ಲಿ ಪಠ್ಯದ ಜೊತೆಗೆ ಪಠ್ಯೇತರಕ್ಕೆ ಹೆಚ್ಚು ಪ್ರಾಧಾನ್ಯತೆ ಕೊಡ್ಲಿಕ್ಕಾಗ್ತದೋ ಅಲ್ಲಿ ವಿದ್ಯಾರ್ಥಿಗಳು ಹೆಚ್ಚು ಆಸಕ್ತರಾಗಿ ಬರ್ತಾರೆ ಅಂತ ಹೇಳೋ ಒಂದು ಆಶಾಭಾವನೆ ನಮ್ಮಲ್ಲಿದೆ. ಹಾಗಾಗಿ ನಮ್ಮ ಸಂಸ್ಥೆಯಲ್ಲಿ ಪಠ್ಯದ ಜೊತೆಗೆ ಪಠ್ಯೇತರಕ್ಕೆ ಹೆಚ್ಚು ಉತ್ತೇಜನ ಕೊಡ್ತಾ ಇದ್ದೇವೆ ನಾವು. ಆ ಹಿನ್ನೆಲೆಯಲ್ಲಿ ಮಕ್ಕಳು ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಶಾಲೆಯತ್ತ ಬರುತ್ತಾರೆ. ಮಕ್ಕಳು ನಮಸ್ತೆ. ನಮಸ್ತೆ. ಹೆಸರು ಹೇಗೆ ನಿಮ್ದು? ಅಶ್ವಿನ್. ನಿಮ್ದು? ದೀಕ್ಷಿತ್. ದರ್ಶಕ್. ನೀವು ಮನೆಯಲ್ಲಿ ಕೃಷಿ ಮಾಡ್ತೀರಾ? ಮೊದ್ಲು ಮಾಡ್ತಿದ್ವಿ, ಈಗ ಮಾಡುದಿಲ್ಲ. ಈಗ ಈ ಸೋರೆಕಾಯಿ ಕೃಷಿ ಯಾರ ಮಾರ್ಗದರ್ಶನ ಅಂತ ನೀವು ಮಾಡ್ತಾ ಇದ್ದೀರಿ? ನಾವು ಸರ್ನ ಮಾರ್ಗದರ್ಶನ. ಏನೆಲ್ಲ ಗೊಬ್ಬರ ಕೊಡ್ತೀರಿ? ಸಾವಯವ ಗೊಬ್ಬರ, ಹಾ. ಜೀವಾಮೃತ, ಹಟ್ಟಿ ಗೊಬ್ಬರ ಮತ್ತೆ ಈ ತರ ಗೊಬ್ಬರಗಳನ್ನು. ಎಷ್ಟು ಸಿಕ್ಕಿತು ಈಗ ಸೋರೆಕಾಯಿ ನಿಮಗೆ? ನಮಗೆ ಒಂದು 7 kg ಅಷ್ಟು. ಎಷ್ಟು ತಿಂಗಳಾಯ್ತು ಇದನ್ನ ನಾಟಿ ಮಾಡಿ? ಒಂದು ತಿಂಗಳಾಯ್ತು. ಒಂದು ತಿಂಗಳಾಯ್ತಾ? ಇದರಿಂದಲೇ ನಿಮ್ಮ ಊಟಕ್ಕೆಲ್ಲ ಮಧ್ಯಾಹ್ನಕ್ಕೆ ಇದರಿಂದಲೇ ಉಪಯೋಗ ಮಾಡ್ತಾರಾ ತರಕಾರಿಯನ್ನು? ನಿಮ್ಗೆ ತರಕಾರಿ ಉಳಿದಿಲ್ವ, ಜಾಸ್ತಿ ಆಗುದಿಲ್ವಾ ಶಾಲೆಯಲ್ಲಿ? ಹೈಸ್ಕೂಲಿಗೆ ಕೊಡ್ತೀರಾ ನೀವು? ಇನ್ನು ಎಷ್ಟು ಗಂಟೆಗೆ ಶಾಲೆಗೆ ಬರ್ತೀಯಾ? ನಾನು 8 ಗಂಟೆ. 8 ಗಂಟೆಗೆ ಬರ್ತೀಯಾ? 8 ಗಂಟೆ ಬಂದು ಎಂತ ಕೆಲಸ ಮಾಡ್ತೀರಾ? ಮೊದಲು ಒಂದು ಇಲ್ಲಿ ಇದು ಯಾವ್ದಾದ್ರು ಸೂರ್ಯ ಬಳ್ಳಿ ಎಲ್ಲ ಇದ್ರೆ ಅದನ್ನ ಮೇಲೆ ಹತ್ತಿಸುದು, ಹಾಗೂ ನೀರು ಹಾಕುವುದು. ಹಾಗೆ ಸೂರ್ಯ ದೊಡ್ಡದಾಗಿದೆ ಅದನ್ನು ಕೊಯ್ದೆಲ್ಲ ಶಾಲೆಗೆಲ್ಲ ತಲುಪಿಸಿ ಕೊಡುದು. ನಿಮ್ಗೆ ಬೇಗ ಬಂದ್ರೆ ಶಾಲೆಗೆ ಬೇಗ ಬಂದ್ರೆ ಮನೇಲಿ ಏನೇ ಹೇಳುದಿಲ್ಲ ನಿಮ್ಗೆ? ಹೇಳುದಿಲ್ಲ? ಬೈಯುದಿಲ್ವಾ? ಈ ಒಂದು ದೊಡ್ಡ ಚಪ್ಪರ ಮಾಡಿದೀರಾ, ನೀವು ಯಾರು ಹಾಕಿ ಕೊಟ್ಟದ್ದು? ನೀವು ಹಾಕಿದ್ದ ಹೇಗೆ ಅಂತ? ನಾವೇ ಹಾಕಿದ್ದು. ನಮಗೆ STMC ಅವರು ಸದಸ್ಯರಲ್ಲ ನಮಗೆ ಸಹಾಯ ಮಾಡ್ತಿದ್ರು. ನೀವೇ ಹಾಕಿದ್ದಾ? ಬಾಳಿಲ ಹಿರಿಯ ಪ್ರಾಥಮಿಕ ಶಾಲೆಯ STMC ಅಧ್ಯಕ್ಷರಾದಂತಹ ಸೀತಾರಾಮ್ ಗೌಡ ನಮ್ಮ ಜೊತೆ ಇದ್ದಾರೆ. ಈ ಒಂದು ತರಕಾರಿ ಕೃಷಿಯ ಬಗ್ಗೆ ಶಾಲೆಯಲ್ಲಿ ಮಾಡಲಿಕ್ಕೆ ನೀವು ಕಾರಣಕರ್ತರು. ಹೇಗೆ ಅನಿಸ್ತಾ ಉಂಟು ನಿಮಗೆ ಈ ಒಂದು ತರಕಾರಿ ಕೃಷಿಯ ಬಗ್ಗೆ, ಮಕ್ಕಳ ಒಂದು ಉತ್ಸಾಹದ ಬಗ್ಗೆ? ತುಂಬಾ ಖುಷಿ ಆಗ್ತಾ ಉಂಟು. ಇಲ್ಲಿ ಮುಖ್ಯ ಗುರುಗಳು STMC ಅವರಿಗೆ ಜವಾಬ್ದಾರಿ ವಹಿಸಿಕೊಟ್ಟಿದ್ದಾರೆ. ಹಾಗೆ ನಾವು ಸಹ ಕೆಲಸ ಮಾಡಿ ಮತ್ತೆ ದಿನಾಲು ಮಕ್ಕಳು ಕೆಲಸ ಮಾಡ್ತಾ ಇದ್ದಾರೆ ಇಲ್ಲಿ. ನಾನು ದಿನಾಲು ಬೆಳಿಗ್ಗೆಯಲ್ಲಿ ಬರ್ತಾ ಇದ್ದೇನೆ ಶಾಲೆಗೆ ಮಕ್ಕಳನ್ನು ಬಿಡುವಾಗ. ಒಂದು ಅರ್ಧ ಗಂಟೆ ಇಲ್ಲಿ ಇದ್ದು ಹೋಗ್ತೇನೆ ದಿನಾಲು. ತುಂಬಾ ಖುಷಿ ಆಗ್ತಾ ಉಂಟು. ಇಷ್ಟು ದೊಡ್ಡ ಮಟ್ಟದಲ್ಲಿ ಯಾವ ಶಾಲೆಯಲ್ಲಿಯೂ ತರಕಾರಿ ತೋಟವನ್ನು ಮಾಡಲಿಲ್ಲ. ನಾವು ಇಲ್ಲಿ ಮಾಡಿದ್ದೇವೆ. ಬೇರೆ ಶಾಲೆಗೆ ಪ್ರೇರಣೆ ಆಗಲಿ ಅಂತ ನಾವು ಇಲ್ಲಿ ಮಾಡಿದ್ದು. ಮಕ್ಕಳಿಗೆ ಕೃಷಿಯಲ್ಲಿಯೂ ಎಲ್ಲ ಕೆಲಸದಲ್ಲಿಯೂ ಇಲ್ಲಿ ಪಾಠದ ಜೊತೆಗೆ ಆಟವೂ ಇರ್ತದೆ, ಮತ್ತು ಕೃಷಿಯಲ್ಲಿಯೂ ನಮಗೆ ಮಕ್ಕಳಿಗೆ ತಿಳಿಯಲಿಕ್ಕೆ ಬೇಕಾಗಿ ಇಲ್ಲಿ ತರಕಾರಿ ಕೃಷಿಯನ್ನು ಮಾಡಿದ್ದು. ಈ ಶಾಲೆಯ ಪೋಷಕರಾದಂತಹ ಹರಿಣಾಕ್ಷಿ ಬರೆಮೇಲ್ರವರು ನಮ್ಮ ಜೊತೆ ಇದ್ದಾರೆ. ಈ ಒಂದು ಕೈತೋಟ ಮಾಡಲಿಕ್ಕೆ ನೀವು ಕೂಡ ಕಾರಣಕರ್ತರು. ಹೇಗೆ ಅನಿಸ್ತಾ ಉಂಟು ಮೇಡಮ್? ತುಂಬಾ ಖುಷಿ ಆಗ್ತಾ ಇದೆ. ನಾನೊಂದು ತುಂಬಾ ವರ್ಷ ಆಯ್ತು ಇಲ್ಲಿಗೆ ಬರೋದು. ಮಕ್ಕಳು ಇಲ್ಲಿಯೇ ಶಾಲೆ ಕಲಿತು ಇಲ್ಲಿ ವಿದ್ಯಾಭ್ಯಾಸ ಮಾಡ್ತಿದ್ದ ಕಾರಣ ನಾವು ಇಲ್ಲಿ ಮೊದಲೆಲ್ಲ ಸಣ್ಣ ಮಟ್ಟಕ್ಕೆ ಕೈತೋಟ ಇತ್ತು. ಈಗ ದೊಡ್ಡ ಮಟ್ಟದಲ್ಲಿ ಕೈತೋಟ ನಾವು STMC ಅವರು ಪೋಷಕರೆಲ್ಲ ಸೇರಿ ಮಾಡಿದ್ದೇವೆ. ಇನ್ನು ಮುಂದೆ ಕೂಡ ಇದಕ್ಕಿಂತ ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅಂತ ತುಂಬಾ ಆಸೆ ಇದೆ. ಪ್ರಯತ್ನ ಮಾಡ್ತೇವೆ ಬರುವ ಇದಕ್ಕೆ. ನಾನು ಹೈಸ್ಕೂಲ್ ಇದೇ ವಿದ್ಯಾಬೋಧಿನಿ ಹೈಸ್ಕೂಲ್ನಲ್ಲಿ ಅಧ್ಯಕ್ಷೆಯಾಗಿದ್ದೇನೆ, STMC ಅಧ್ಯಕ್ಷೆಯಾಗಿದ್ದೇನೆ. ಈ ಬೇರೆ ಕಡೆ ಶಾಲೆಯಲ್ಲಿ ಕೂಡ STMC ಅವರು ಇದೇ ರೀತಿ ತರಕಾರಿ ತೋಟ ಮಾಡಿದ್ರೆ ಮಕ್ಕಳಿಗೂ ಒಂದು ಅನುಭವ ಸಿಗ್ತದೆ, ಮತ್ತೆ ನಮಿಗೂ ಶಾಲೆಗೆ ತರಕಾರಿ ತುಂಬಾ ತರಕಾರಿ ಎಲ್ಲ ಹೆಲ್ಪ್ ಆಗ್ತದೆ ಶಾಲೆಗೆ. ಬೇರೆ ಶಾಲೆಯಲ್ಲಿ ಕೂಡ ಇದೇ ರೀತಿ ತರಕಾರಿ ತೋಟ ಮಾಡಬೇಕು ಅಂತೇಳಿ ನನ್ನೊಂದು ಅಪೇಕ್ಷೆ. ನಾವು ಇಲ್ಲಿ ಗುಂಡಿ ತೆಗೆದು ನೆಟ್ಟು ಹೋಗ್ತೇವೆ. ಮತ್ತೆ ಮಕ್ಕಳ ಜೊತೆಗೆ ದಿನಾಲು ಇರುವಂತವರು ನಮ್ಮ ಶಿಕ್ಷಕರಾದಂತಹ ಶಿವಪ್ರಸಾದ್ ಸರ್ ಅವರು ತುಂಬಾ ಮಕ್ಕಳಿಗೆ ಬೆಳಿಗ್ಗೆ ಮತ್ತು ಸಂಜೆ ಅವರ ಜೊತೆನೇ ಇದ್ದು ಇಲ್ಲಿ ನೀರು ಹಾಕುವಂಥದ್ದು ಎಲ್ಲ ರೀತಿ
ಅದಕ್ಕೆ ಗೊಬ್ಬರ ಹಾಕುವಂತದ್ದು ಎಲ್ಲ ರೀತಿ ಹೇಳಿಕೊಟ್ಟು ಇಷ್ಟು ಚಂದ ಮಾಡಿದ್ದಾರೆ. ದಿಗಂತ ನಮಸ್ತೆ. ನಮಸ್ತೆ. ಏನು ನಿನ್ನ ಹೆಸರು? ವಿಶ್ವಿತ್. ನಿಶ್ವಿತ. ಈ ಒಂದು ಬಸಳೆಯನ್ನು ನೀವೇ ಮಾಡಿದ್ದ? ಹೌದು, ಹೌದು. ಚಪ್ಪರೆಲ್ಲ ನೀವೇ ಮಾಡಿದ? ನಾವೇ ಮಾಡಿದ್ದು. ಅದಕ್ಕೆ STMC ಅವರ ಸಹಕಾರ. ಸಾಕಾರದ್ನೇ ಮಾಡಿದ? ಹಾ. ಏನೆಲ್ಲ ಗೊಬ್ಬರ ಕೊಡ್ತಾ ಇದ್ದೀರಾ? ನಾವು ಗೊಬ್ಬರ ಕೊಡ್ತಿದ್ದೇವೆ, ಅಂದ್ರೆ ಹಟ್ಟಿ ಗೊಬ್ಬರ, ಹಾ. ಜೀವಾಮೃತ, ಹಾ. ಇಂಥದ್ದೆಲ್ಲ. ಹಟ್ಟಿ ಗೊಬ್ಬರ ಎಲ್ಲಿಂದ ತರ್ತಾರೆ? ಹಟ್ಟಿ ಗೊಬ್ಬರ ಅಲ್ಲಿ ನಮ್ಮ ಪೋಷಕರ ಸಹಾಯದಿಂದ ಹಾ. ಕೊಡ್ತಾರೆ. ಇನ್ನು ಬಸಳೆ ಕೃಷಿಯನ್ನು ನಿರ್ವಹಣೆ ಮಾಡುವಂತದ್ದು ಯಾರು? ನೀವು ಇಬ್ಬರೇನಾ? ಹಾ. ಜನ ಇದ್ದಾರಾ? ಸಮೃದ್ಧ ಅಂತ ಯಶ್ವಿತ್, ದಿಟ್ವಿಕ್, ಅಮೃತಕ್ಕೆ ಏನೆಲ್ಲ ಹಾಕ್ತೀರಾ ನೀವು? ಬೆಲ್ಲ, ನೆಲಗಡಲೆ ಹಿಂಡಿ, ಹ್ಮ್. ಮಣ್ಣು, ಹ್ಮ್. ಗೋಮೂತ್ರ ಎಲ್ಲ ಹಾಕ್ತಾರೆ. ಎಷ್ಟು ಬಸಳೆ ಸಿಕ್ಕಿದ್ ನಿಮಗೆ ಶಾಲೆಗೆ? ಈ ಬಸಳೆ ತುಂಬಾ ಸಿಕ್ಕಿದೆ. ಜಾಸ್ತಿ ಉಳಿದ್ರೆ ಎಲ್ಲ ಹೈಸ್ಕೂಲಿಗೆ ಬರ್ತೇವೆ. ಈಗ ಜೀವಾಮೃತ ಅಲ್ಲದೆ ಬೇರೆ ಯಾವ್ದೆಲ್ಲ ಕೊಡ್ತಾ ಇದ್ದೀರಾ? ಮೊಟ್ಟೆ ಸಿಪ್ಪೆ ಹಾ. ಒಂದು ಬಕೆಟ್ ಅಲ್ಲಿ ಇಟ್ಟು ಹಾಕ್ತೇವೆ. ಹಾ. ಮತ್ತೆ ಈರುಳ್ಳಿ, ಹ್ಮ್. ಈರುಳ್ಳಿಯ ಸಿಪ್ಪೆಯನ್ನು ಒಂದು ಬಕೆಟ್ ಅಲ್ಲಿ ಹಾಕ್ತೇವೆ. ಹಾ. ಮತ್ತೆ ಪೋಷಕರ ಮನೆಯಲ್ಲಿದ್ದ ಹಾ. ವೇಸ್ಟ್ ಬೀಡಿಗಳ ಎಲೆಯನ್ನು ಹಾ. ತಂದು ಇದಕ್ಕೆ ಹಾಕ್ತೇವೆ. ಡಿಫ್ರೆಂಟ್ ಆಗಿ ಕೊಡ್ತಾ ಇದ್ದೀರಾ ಅಂತ ಅನ್ಸುತ್ತೆ. ನೋಡಿ ಮಕ್ಕಳ ಕೆಲಸ. ದೊಡ್ಡ ಮಟ್ಟದ ಬಸಳೆ ತೋಟವನ್ನೇ ನಿರ್ಮಾಣ ಮಾಡಿದ್ದಾರೆ. ಸಮೃದ್ಧ ನಮಸ್ತೆ. ನಮಸ್ತೆ. ನೀನು ಈ ಕೈ ತೋಟದಲ್ಲಿ ಏನೆಲ್ಲ ಕೆಲಸ ಮಾಡ್ತೀಯಾ? ನಾ ಬಂದು 8 ಗಂಟೆಗೆ ಬಂದು ಇಲ್ಲಿ ನೀರೆಲ್ಲ ಬಿಡ್ತೇನೆ. ಹಾ. ಮತ್ತೆ ಇಲ್ಲಿ ಇರುವ ಹೂಗಳನ್ನೆಲ್ಲ ಕೀಳ್ತೇನೆ. ಈ ಒಂದು ಕೈ ತೋಟವನ್ನು ನೀನೇ ನಿರ್ವಹಣೆ ಮಾಡೋದಾ? ಹೌದು. ಯಾವ ಕ್ಲಾಸಲ್ಲಿ ಓದ್ತಾ ಇದ್ದೀಯ ನೀನು? 6ನೇ ಕ್ಲಾಸ್ ಓದ್ತಾ ಇದೀಯಾ? ಇದು ಅಲಸಂದೆ ನೀವೇ ಮಾಡಿದಾ? ಹೌದು. ಶಾಲೆಯಲ್ಲಿ ಮೊಟ್ಟೆ ಸಿಕ್ತಾ ಉಂಟು, ಹ್ಮ್. ಅದನ್ನು ಹುಡಿ ಮಾಡಿ ಇದಕ್ಕೆಲ್ಲ ಹಾಕ್ತೇವೆ. ಮೊಟ್ಟೆಯ ಸಿಪ್ಪೆ ಅನ್ನಲ್ಲ? ಮತ್ತೆ ಸಗಣಿ, ಹಾ. ಮತ್ತೆ ಈರುಳ್ಳಿ ಸಿಕ್ತ. ಮಕ್ಕಳೇ ನಮಸ್ತೆ. ನಮಸ್ತೆ. ಹೆಸರು ಹೇಗೆ ನಿಮ್ದು? ನಿಮ್ದು? ನನ್ನದು ಧನ್ಯಶ್ರೀ. ನನ್ನ ತಂಗಿ. ಈ ಒಂದು ಮಲ್ಲಿಗೆ ಕೃಷಿಯನ್ನು ನೀವೇ ನಿರ್ವಹಣೆ ಮಾಡುವಂತದಾ? ಹೌದು. ಎಷ್ಟು ಗಂಟೆಗೆ ಬರ್ತೀರಾ ಬೆಳಿಗ್ಗೆ? 8 ಗಂಟೆಗೆ ಇಲ್ಲಿ ತಲುಪ್ತೇವೆ ನಾವು. ಏನೆಲ್ಲ ಕೆಲಸ ಮಾಡ್ತೀರಿ? ನಾವಿಲ್ಲಿ ನೀರು ಹಿಡಿತೇವೆ, ಹಾ. ಮತ್ತೆ ಇದ್ದ ಮುಗ್ಗನ್ನು ತೆಗಿತೇವೆ, ಮತ್ತೆ ಮುಗ್ಗು ಖಾಲಿಯಾದ ಅದನ್ನು ಕಿತ್ತುತ್ತೇವೆ ನಾವು. ಹ್ಮ್. ಮತ್ತೆ ಎಲೆಗಳಲ್ಲಿ ಕಲೆ ಬಂದದನ್ನು ಕಿತ್ತು ತೆಗಿತೇವೆ. ಎಷ್ಟು ತಿಂಗಳಾಯ್ತು ಈ ಒಂದು ಮಲ್ಲಿಗೆ ಕೃಷಿಗೆ? 6 ತಿಂಗಳಾಯ್ತು. ಈಗ ಮುಗ್ಗು ಬರ್ತಾ ಉಂಟಾ? ಆ ಮುಗ್ಗು ಬರ್ತಾ ಉಂಟು. ಈಗ ಈ ಮಲ್ಲಿಗೆ ಹೂವನ್ನು ಏನ್ ಮಾಡ್ತೀರಿ ನೀವು? ಮಲ್ಲಿಗೆಯನ್ನು ಸೇಲ್ ಮಾಡ್ತೇವೆ. ಮಲ್ಲಿಗೆ ಕೊಯ್ದು ಸೇಲ್ ಮಾಡ್ತೀರಾ? ಹಾ. ಅದನ್ನ ಕಟ್ಟುವಂತದ್ದು, ಅದರ ಕೆಲಸಗಳನ್ನೆಲ್ಲ ಯಾರು ಮಾಡೋದು? ಟೀಚರ್ಸ್. ಯಾರು ಟೀಚರ್ಸ್? ರಮ್ಯ ಟೀಚರ್, ಅವಿನಾಕ್ಷಿ ಟೀಚರ್, ಪ್ರೇಮಲತಾ ಟೀಚರ್. ಈಗ ಎಷ್ಟು ಸಿಗ್ತಾ ಉಂಟು ಹೂ ನಿಮಗೆ? ಒಂದು ಚೆಂಡು. ಒಂದು ಚೆಂಡು ಸಿಗ್ತಾ ಉಂಟಾ? ಹ್ಮ್. ಎಲ್ಲಿಗೆ ಕೊಡ್ತಾ ಇದ್ದೀರಾ? ಬೆಲ್ಲರಿಗೆ ಕೊಡ್ತೇವೆ. ಓಕೆ. ನೋಡಿ ವೀಕ್ಷಕರೇ, ಈ ಒಂದು ಮಾದರಿ ಶಾಲೆ ಇದು. ಇಲ್ಲಿ ಎಲ್ಲಿ ಕೂಡ ಮಲ್ಲಿಗೆ ಕೃಷಿ ಮಾಡಿದವರು ಇರ್ಲಿಕ್ಕಿಲ್ಲ. ಈ ಸರ್ ಶಿವಪ್ರಸಾದ್ ಸರ್ ಪ್ರೋತ್ಸಾಹದಿಂದ, ಹಾಗೆ STMC ಮತ್ತೆ ಶಾಲೆಯ ಮುಖ್ಯ ಗುರುಗಳಾದಂತಹ ಉದಯ್ ಕುಮಾರ್ ರೈಯವರ ಒಂದು ಮಾರ್ಗದರ್ಶನಂತೆ, ಅವರ ಪ್ರೋತ್ಸಾಹದಂತೆ ಉತ್ತಮವಾದಂತಹ ಕೈತೋಟವನ್ನು ನಿರ್ಮಾಣ ಮಾಡಿದರೆ, ಅದರ ಜೊತೆಗೆ ಈ ಮಲ್ಲಿಗೆ ಕೃಷಿಯನ್ನು STMCಯ ಶಾಲಾ ಆಡಳಿತ ಮಂಡಳಿಯ ಪ್ರೋತ್ಸಾಹದಿಂದ ಉತ್ತಮ ರೀತಿಯಲ್ಲಿ ಈ ಒಂದು ಮಲ್ಲಿಗೆ ಕೃಷಿಯನ್ನು ಕೂಡ ಮಾಡ್ತಾ ಇದ್ದಾರೆ. ಎಲ್ಲಿಯೂ ಕೂಡ ನಾವು ಕಾಣದಂತಹ ಇದೊಂದು ದೃಶ್ಯ. ಯಾಕಂತ ಹೇಳಿದ್ರೆ ಮಲ್ಲಿಗೆ ಕೃಷಿಯನ್ನು ಮಾಡುವುದು ಬರೀ ಕಡಿಮೆ, ಯಾಕಂದ್ರೆ ಅದರ ಕೆಲಸ ಕಾರ್ಯಗಳು ನಿರಂತರ ಆಗಿಕೊಂಡೇ ಇರಬೇಕು. ಆ ಕಾರಣದಿಂದ ಅದನ್ನು ಮಾಡುವುದು ಕಡಿಮೆ. ಮತ್ತೆ ಇದೊಂದು ಆಹಾರ ಬೆಲೆ ಅಲ್ಲ, ಇದೊಂದು ವಾಣಿಜ್ಯ ಬೆಲೆಯಾಗಿದೆ. ಈ ಕರ್ನಾಟಕದಲ್ಲಿ ಎಲ್ಲಿ ಕೂಡ ಇರ್ಲಿಕ್ಕಿಲ್ಲ ಅಂತ ಕಾಣ್ತದೆ. ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಈ ಒಂದು ಮಲ್ಲಿಗೆ ಬೆಲೆಯನ್ನು ಬೆಳೀತಿದ್ದಾರೆ. ಈಗ ಇದರಲ್ಲಿ ಎಷ್ಟು ಬುಡ ಉಂಟು ಮಲ್ಲಿಗೆ? 60 ಬುಡ ಉಂಟು. ಇನ್ನು ಹೆಚ್ಚು ಆಸಕ್ತಿಯಲ್ಲಿ 100ರಷ್ಟು ಮಾಡ್ಬೇಕು ಅಂತ ಇದೆ. 100ರಷ್ಟು ಮಲ್ಲಿಗೆ ಬುಡವನ್ನು ಮಾಡ್ತೀರಿ ನೀವು? ಹೌದು. ಇಲ್ಲಿ ಒಂದು ಔಷಧೀಯ ಗಿಡಗಳನ್ನು ಬೆಳೆಸ್ತಾ ಇದ್ದಾರೆ. ಈ ಗಿಡಗಳನ್ನು ಪೋಷಣೆ ಮಾಡುವಂತಹ ಮಕ್ಕಳು ನಮ್ಮ ಜೊತೆ ಇದ್ದಾರೆ. ಮಕ್ಕಳು ನಮಸ್ತೆ. ನಮಸ್ತೆ. ಎಷ್ಟು ವಿಧದ ಔಷಧೀಯ ಸಸ್ಯಗಳುಂಟು ಇಲ್ಲಿ, ಗಿಡಗಳುಂಟು? 30 ವಿಧದ ಔಷಧಿ ಗಿಡಗಳು. ಯಾವುದೆಲ್ಲ ಉಂಟು? ಬಜ್ಜೆ ಗಿಡ, ಶುಂಠಿ ಗಿಡ, ಹ್ಮ್. ಮತ್ತೆ ಅಲವೇರಾ, ಹ್ಮ್. ಭೃಂಗರಾಜ, ಅರಸಿನ ಗಿಡ, ತುಂಬೆ ಗಿಡ ಎಲ್ಲವೂ ಕೂಡ ಇಲ್ಲಿ ಉಂಟು. ಈಶ್ವರ ಬಳ್ಳಿ ನೋಡಿ, ಎಲ್ಲಿ ಕೂಡ ಇಲ್ಲ. ಮಕ್ಕಳಿಗೆ ಒಂದು ಜಾಗೃತಿ ಮೂಡಿಸುವ ದೃಷ್ಟಿಯಿಂದ ಈ STMC ಕಮಿಟಿಯವರಾಗಿರ್ಬೋದು, STMC ಆಡಳಿತ ಮಂಡಳಿ ಆಗಿರ್ಬೋದು, ಮುಖ್ಯ ಗುರುಗಳಾಗಿರ್ಬೋದು, ಎಲ್ಲ ಶಿಕ್ಷಕ ವರ್ಗದವರಾಗಿರ್ಬೋದು,
ಎಲ್ಲರೂ ಕೂಡ ಮಕ್ಕಳಿಗೆ ಒಂದು ಅರಿವನ್ನು ಮೂಡಿಸ್ಲಿಕ್ಕೆ ಬೇಕಾಗಿ ಈ ಒಂದು ಗಿಡದ ಒಂದು ಪರಿಚಯವನ್ನು ಆಗ್ಲಿಕ್ಕೆ ಬೇಕಾಗಿ ಈ ಒಂದು ತೋಟವನ್ನು ನಿರ್ಮಾಣ ಮಾಡಿದ್ದಾರೆ. ನಾವು ಬೆಳಿಗ್ಗೆ 8 ಗಂಟೆಗೆ ಇರ್ತೇನೆ. ನನ್ನೊಟ್ಟಿಗಿರುವವರು ಗಗನ್, ಪೂರ್ವಿತ್, ಆದರ್ಶ್, ಕೀರ್ತನ್, ನವನೀತ್. ನಾವು 8 ಗಂಟೆಗೆ ಬಂದು ನೀರು ಹಿಡಿತೇವೆ, ಮತ್ತೆ ಸಾವಯವ ಗೊಬ್ಬರಗಳನ್ನು ಹಾಕ್ತೇವೆ. ಏನೆಲ್ಲ ಸಾವಯವ ಗೊಬ್ಬರ ಕೊಡ್ತೀರಿ? ಸಾವಯವ ಗೊಬ್ಬರ, ಹಟ್ಟಿ ಗೊಬ್ಬರ, ಮತ್ತೆ ಜೀವಾಮೃತ, ವಿವಿಧ ರೀತಿಯ ಗೊಬ್ಬರಗಳನ್ನು ಹಾಕ್ತೇವೆ. ಬಜೆ ಮೂಲಿಕೆ, ಇದರ ಉಪಯೋಗ ಬಜೆ ಬೇರನ್ನು ನೆನಪಿನ ಶಕ್ತಿ ಹೆಚ್ಚಿಸಲು, ಮಾತಿನ ಉಚ್ಚಾರಣೆಯನ್ನು ಸ್ಪಷ್ಟಪಡಿಸಲು, ಉರಿಯೂತ ನಿವಾರಣೆಗೆ ದಿವ್ಯ ಔಷಧ. ಹೀಗೇನೆ ಬೇರೆ ಬೇರೆ ರೀತಿಯ ಕೇಪುಲ ಗಿಡ, ಕಾಡು ಕೇಪುಲ ಗಿಡ, ಈಶ್ವರ ಬಲ್ಲಿ ನೋಡಿ. ಇವಾಗ ಎಲ್ಲಿ ಕೂಡ ಇಲ್ಲಿ ಕಾಣುದಿಲ್ಲ. ಈಗ ಪರಿಸರ ಎಲ್ಲ ನಾಶ ಆಗಿದೆ. ಆ ನಿಟ್ಟಿನಲ್ಲಿ ಎಲ್ಲಿಯೂ ಕೂಡ ನಮ್ಗೆ ಕಾಣ್ಲಿಕ್ಕೆ ಸಿಗುವುದಿಲ್ಲ. ಮಕ್ಕಳಿಗೆ ಒಂದು ಅರಿವನ್ನು ಮೂಡಿಸಲಿಕ್ಕೆ ಬೇಕಾಗಿ ಈ ಒಂದು ಕೈತೋಟವನ್ನು ಚಿಕ್ಕದಾಗಿ ಗಿಡಮೂಲಿಕೆ ಇರುವಂತಹ ಒಂದು ಕೈತೋಟವನ್ನು ನಿರ್ಮಾಣ ಮಾಡಿದ್ದಾರೆ. ಅಮೃತ ಬಳ್ಳಿ, ಜ್ವರ, ವಾಂತಿ, ಬಾಯಾರಿಕೆ, ಜೀರ್ಣ ಎಲ್ಲ ಇದಕ್ಕೆ ಎಲ್ಲ ವಿವರಣೆಯನ್ನು ಕೊಟ್ಟಿದ್ದಾರೆ ಇಲ್ಲಿ. ಬಿಳಿಯಕ್ಕ. ಕೊನೆಯದಾಗಿ ಈ ಚಾನಲ್ ಮುಖಾಂತರ ಏನ್ ಹೇಳಲಿಕ್ಕೆ ಬಯಸ್ತೀರಿ ಸರ್? ಇಂಥ ಒಂದು ಕಾರ್ಯವನ್ನ ಒಂದು ಎಲ್ಲರಿಗೂ ತಿಳಿಸುವಲ್ಲಿ ಪ್ರಯತ್ನ ಪಡುವ ಒಂದು ಓಂಕಾರ ಟಿವಿ ಚಾನೆಲ್ನವರು, ಇವರಿಗೆ ನಾನು ಮುಖ್ಯವಾಗಿ ಅವರಿಗೆ ಒಂದು ಕೃತಜ್ಞತೆ ಸಲ್ಲಿಸ್ತೇನೆ. ಯಾಕಂತ ಹೇಳಿದ್ರೆ ನಮ್ಮ ಒಂದು ವಿದ್ಯಾಸಂಸ್ಥೆಯಲ್ಲಿ ಈ ರೀತಿಯ ಒಂದು ಕಾರ್ಯವನ್ನು ಮಾಡ್ತಾ ಇರುವುದು ಯಾರಿಗೂ ತಿಳಿದಿಲ್ಲ ಅಂತ ಕಾಣ್ತದೆ. ಆದರೆ ಇವರು ಇದನ್ನೊಂದು ಎಲ್ಲರಿಗೂ ತಿಳಿಸಬೇಕು ಅನ್ನೋ ಒಂದು ಕಾರ್ಯವನ್ನು ಮಾಡ್ತಾ ಇದ್ದಾರೆ. ನಾವು ಈ ಶಾಲೆಯಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ ಶಿಕ್ಷಣದ ಜೊತೆಗೆ ಇಂಥ ಒಂದು ಕೃಷಿ ಪಾಠಗಳನ್ನು ಮತ್ತು ಔಷಧಿಯ ಒಂದು ಪರಿಚಯಗಳನ್ನು, ಹಾಗೆಯೇ ಮಲ್ಲಿಗೆ ಕೃಷಿ ಅಲ್ಲಿ ಎಲ್ಲಿಯೂ ಇಲ್ಲ ಅಂತ ಕಾಣ್ತದೆ. ನಮ್ಮ ಶಾಲೆಯಲ್ಲಿ ಈ ವರ್ಷ ನಾವು ಮಲ್ಲಿಗೆ ಕೃಷಿಯನ್ನು ಕೂಡ ಮಾಡಿದ್ದೇವೆ. ಯಾಕಂತ ಹೇಳಿದ್ರೆ ಮಕ್ಕಳಿಗೆ ಮಲ್ಲಿಗೆ ಕೃಷಿ ಮುಖಾಂತರ ಯಾವ ರೀತಿ ಒಂದು ಆರ್ಥಿಕವಾಗಿ ಅವರು ಸದೃಢರಾಗಬೇಕು ಅನ್ನೋ ದೃಷ್ಟಿಯಿಂದ ಈ ಒಂದು ಮಲ್ಲಿಗೆ ಕೃಷಿಯನ್ನು ಈ ಶಾಲೆಯಲ್ಲಿ ಮಾಡಿ ಮಕ್ಕಳಿಗೆ ಒಂದು ಪ್ರೇರಣೆ ಆಗಲಿ ಅಂತ ಮಾಡಿದ್ದೇವೆ. ಇದಕ್ಕೆ ನಮ್ಮ ಶಾಲಾ ಮುಖ್ಯರುಗಳಾದ ಉದಯಕುಮಾರ್ ಸರ್ ಆಗಿರ್ಬೋದು, ಶಾಲಾ ಆಡಳಿತ ಮಂಡಳಿ ಆಗಿರ್ಬೋದು, STMC ಅವರೇ ಆಗಿರ್ಬೋದು ಸಂಪೂರ್ಣವಾದ ಒಂದು ಸಹಕಾರ ನೀಡ್ತಿರೋದು ನಮಗೆ ಬಹಳ ಖುಷಿ ಆಗ್ತದೆ. ಅವರು ವಾರದಲ್ಲಿ ಒಂದು 2-3 ಬಾರಿ ಬಂದು ನಮಗೆ ಮಾರ್ಗದರ್ಶನ ನೀಡ್ತಾರೆ, ನಮಗೂ ಖುಷಿ ಆಗ್ತದೆ. ಅವರೊಂದು ಪ್ರೇರಣೆಯಿಂದ ಇದನ್ನೆಲ್ಲ ಮಾಡಲಿಕ್ಕೆ ಸಾಧ್ಯ ಆಯಿತು. ಈ ಒಂದು ವಿಡಿಯೋವನ್ನು ಇಡೀ ಕರ್ನಾಟಕ ರಾಜ್ಯಾದ್ಯಂತ ನೀವು ಎಲ್ಲ ಶಾಲೆಗಳಿಗೂ ಮತ್ತು ಸಾರ್ವಜನಿಕವಾಗಿ ಇದನ್ನು ಪ್ರಚಾರ ಮಾಡಬೇಕು ಅಂತ ನಾನು ವಿನಂತಿಸ್ಕೊಳ್ತಿದ್ದೇನೆ. ಯಾಕಂತ ಹೇಳಿದ್ರೆ ನಮ್ಮ ಶಾಲೆಗಳಲ್ಲಿ ವಿದ್ಯಾರ್ಥಿಗಳಿಗೆ ಒಂದು ಉತ್ತಮವಾದಂತಹ ಒಂದು ಪೌಷ್ಟಿಕ ಆಹಾರ ಸಿಗಬೇಕು. ಶಾಲೆಗಳಲ್ಲೇ ತರಕಾರಿಯನ್ನು ಬೆಳೆದು ಆ ಶಾಲೆಗೆ ಒಂದು ನೆರವಾಗಬೇಕು. ಅಂಗಡಿಯಿಂದ ರಾಸಾಯನಿಕವಾಗಿ ಪಡೆಯುವಂತಹ ಒಂದು ತರಕಾರಿಗಿಂತ ಇಂಥ ಒಂದು ಸಾವಯವ ಗೊಬ್ಬರನ ಮಾಡಿದಂಥ ತರಕಾರಿಗಳು ಎಲ್ಲ ವಿದ್ಯಾರ್ಥಿಗಳು ಸಿಗಬೇಕು ಅನ್ನೋ ದೃಷ್ಟಿಯಿಂದ ಇದನ್ನೆಲ್ಲ ಕಡೆ ನೀವು ಪ್ರಚಾರ ಮಾಡಿ ಎಲ್ಲ ಶಾಲೆಗಳಲ್ಲಿ ಇಂಥ ಒಂದು ಕಾರ್ಯವನ್ನು ಮಾಡಿ ಅಂತ ನಾನು ಎಲ್ಲರಲ್ಲಿ ವಿನಂತಿಸ್ಕೊಳ್ತಾ ಇದ್ದೇನೆ. ಧನ್ಯವಾದಗಳು ಸರ್. ಇಂತಹ ಸಂಗತಿಗಳನ್ನು ತೋರಿಸುವ ನನ್ನ ಪ್ರಯತ್ನಕ್ಕೆ ದಯವಿಟ್ಟು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ. बोलो भारत माता की जय, बोलो भारत माता की जय.